ಭೀಷ್ಮ ದ ಕಿಂಗ್ ಭೀಷ್ಮ. ಕರ್ನಾಟಕದ ಭೀಷ್ಮ ಹಿಂಗೆ ಚೆನ್ನಾಗಿದ್ದಾನಲ್ಲ. ಸಕ್ಕತ್ತಾಗಿದ್ದಾನೆ. ಸುಮಾರು 2 ವರ್ಷದ ಹಿಂದೆ ಭೀಷ್ಮನನ್ನ ಕ್ಯಾಪ್ಚರ್ ಮಾಡ್ತಾರೆ. ಮೊದಲು ಕ್ಯಾಪ್ಚರ್ ಮಾಡಿ ಅದನ್ನ ರೀಲೊಕೇಟ್ ಮಾಡಿರ್ತಾರೆ. ಆದ್ರೆ ಮತ್ತೊಮ್ಮೆ ಒಂದು ಸಕಲೇಶ್ಪುರ ಜಾಗಕ್ಕೆ ಬಂದ್ಬಿಡ್ತಾನೆ ಭೀಷ್ಮ. ಸೊ ಹೀಗಾಗಿ ನೋಡಿ ತರ ಒಂದು ಲಿಫ್ಟಿಂಗ್ ಅನ್ನ ಮಾಡಿ ಮತ್ತೊಮ್ಮೆ ಆತನನ್ನ ಕ್ಯಾಪ್ಚರ್ ಅನ್ನ ಮಾಡಿ ದುಬಾರೆಗೆ ತಗೊಂಡ್ಬರ್ತಾರೆ. 2 ವರ್ಷಗಳ ಹಿಂದೆ ಅದನ್ನ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಸೇಮ್ ಟು ಸೇಮ್ ನೋಡಿ ಕರಡಿ ಇದ್ದಂಗೆ ಇದ್ದಾನೆ. ಸೇಮ್ ಕರಡಿಯಷ್ಟು ಕಪ್ಪಿಲ್ಲ, ಆದ್ರೆ ದಂತ ಆಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಇದೆ. ಚಿಕ್ಕದಾಗಿರುವಂತ ದಂತ ಸೇಮ್ ಟು ಸೇಮ್ ಸ್ವಲ್ಪ ಕರಡಿ ತನ ಕಾಣ್ತಾ. ಅಂದ್ರೆ ಭೀಷ್ಮ ಕೂಡ ತುಂಬಾನೇ ಬಲಶಾಲಿ, ಹೈಟ್ ಕಡಿಮೆ. ಅಲ್ಲಿಯ ಒಂದು ದುಬಾರಿಯಲ್ಲಿ ನೀವು ಭೀಷ್ಮನನ್ನ ನೋಡ್ಬೋದು. ಅದು ಚೆನ್ನಾಗಿರುವಂತ ಆನೆ. ಭೀಷ್ಮ ಒಳ್ಳೆಯ ರೀತಿಯಲ್ಲೂ ಕೂಡ ನೇಮ್ ಅನ್ನ ಮಾಡ್ಲಿ ಅಂತ ನೀವು ಕೂಡ ವಿಶ್ ಮಾಡಿ. ಹೆಸರಿಗೆ ತಕ್ಕನಂತೆ ಒಂದು ರೀತಿಯಲ್ಲಿ ತುಂಬಾನೇ ಅಟ್ರಾಕ್ಷನ್. ಭೀಷ್ಮ ಅಂದ್ರೆ ಒಂದು ರೀತಿಯಲ್ಲಿ ಎಲ್ರಿಗೂ ಕೂಡ ಇಷ್ಟವಾಗುತ್ತೆ. ಮುಂಚೆ ಸಕಲೇಶ್ಪುರ ಭಾಗದಲ್ಲಿ ಇದ್ದ ಮೌಂಟೇನ್ ಎಂಬ ಒಂದು ಹೆಸರಿನ ಮೂಲಕ ಗುರುತಿಸಿಕೊಂಡಿದ್ದ. ಅಲ್ಲಿ ಒಂದು ಜೀವಹಾನಿ ಎಲ್ಲವನ್ನೂ ಕೂಡ ಮಾಡಿದ ನಂತರ ಹಿಡಿಯಲೇಬೇಕು ಅಂತ ಒಂದು ಆರ್ಡರ್ ಬಂದಂತ ಟೈಮ್ ನಲ್ಲಿ ಮೌಂಟೇನ್ ಅನ್ನ ಹಿಡಿತಾರೆ. ಮೌಂಟೇನ್ ಆಗಿದ್ದ ಮುಂಚೆ ಈಗ ನೋಡಿ ಎಷ್ಟು ಸಾಧು ಆಗಿದ್ದಾನೆ ಭೀಷ್ಮ. ಮಸ್ತಿಗೆ ಬಂದಿರೋ ಸ್ವಲ್ಪ ಇವನು ಒಂದು ಗಲಾಟೆ ಮಾಡ್ತಾನೆ. ಲಾಸ್ಟ್ ಟೈಮ್ ಅಷ್ಟೇನೆ ಮಸ್ತಿನಲ್ಲಿದ್ದ ಲಾಸ್ಟ್ ಟೈಮ್, ಆಗ ಸ್ವಲ್ಪ ರೀತಿಯಲ್ಲಿ ಅಂತನನ್ನ ದೂರದಲ್ಲಿ ಕಟ್ಟಾಕಿದ್ರು. ನೋಡಕ್ಕೆ ಶಾಂತಿ ರೀತಿಯಲ್ಲಿ ಕಾಣಿಸ್ತಾನೆ, ಆದ್ರೆ ಸ್ವಲ್ಪ ಕೋಪಿಷ್ಟ. ಮಾವುತರು ಹೇಳುವಂತ ಮಾತನ್ನ ಚಾಚು ತಪ್ಪದೆ ಪಾಲಿಸ್ತಾನೆ. ನೋಡಕ್ಕೂ ಕೂಡ ಬಹಳಷ್ಟು ಸೂಪರ್ ಆಗಿದ್ದಾನೆ. ಈ ಆನೆನ ದಾಂಧಲೆ ಮಾಡ್ತಾ ಇದ್ದಿದ್ದು ಜೀವಾನಿ ಮಾಡಿದ್ದು ಅಂತಾನೆ ಅನ್ಸ್ಬಿಡುತ್ತೆ ಒಂದು ಕ್ಷಣ ದುಬಾರೆಗೆ ಬಂದು ನೋಡಿದ್ರೆ. ಸೊ ಯಾವ ರೀತಿ ಇತ್ತು ಮುಂಚೆ, ಈಗ ಯಾವ ರೀತಿ ಇದೆ, ಕಂಪ್ಲೀಟ್ ಆಗಿ ಚೇಂಜಸ್. ಎಲ್ಲ ಕ್ರೆಡಿಟ್ಸ್ ಮಾವುತ ಕಬಡ್ಡಿಗಳಿಗೆ.